ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೈಟು ಆಟೋ ಓಡಿಸೋರು ಅಂಥವ್ರಿಗೆ ಕೆಲವೊಂದು ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ಗಳು ಅಥವಾ ನನಗೆ ಗೊತ್ತಿರೋಂಥ ವಿಷಯಗಳು ಹೇಳ್ತೀನಿ. ಸೊ ನಾನು ನೈಟ್ ಡ್ಯೂಟಿನೇ ಮಾಡೋದು ತುಂಬ ವರ್ಷಗಳಿಂದ. ಡೇ ಟೈಮಲ್ಲಿ ನಾನು ಕೆಲಸಕ್ಕೆ ಹೋಗೋದ್ರಿಂದ ನಾನು ಡೇ ಟೈಮಲ್ಲಿ ಮಾಡಲ್ಲ. ರಜೆ ಇರೋ ಟೈಮಲ್ಲಿ ಅಥವಾ ಭಾನುವಾರ ದಿನ ಮಾಡ್ತೀನಿ ಡೇ ಟೈಮಲ್ಲಿ. ಅದು ಬಿಟ್ಟರೆ ನೈಟಲ್ಲಿ ನಮ್ಮ ಏರಿಯಾದಲ್ಲಿ ಬಂದು 90% ಡ್ಯೂಟಿ ಬೀಳಲ್ಲ. ನಮ್ಮ ಪಿಣೆ ಇಂಡಸ್ಟ್ರೀಸಲ್ಲಿ ಎಲ್ಲೂ ಬೀಳಲ್ಲ. ಬಿದ್ದರೆ ಮಿನಿಮಮ್ 50 ರೂಪಾಯಿ 60 ರೂಪಾಯಿ ಆ ಥರ ಬೀಳುತ್ತೆ. ರೇರು ತುಂಬ ಡ್ಯೂಟಿಗಳು ಬೀಳೋದು. ಸೊ ಇಲ್ಲಿಂದ ಸಿಟಿ ಒಳಗಡೆ ಹೋದರೆ ಡ್ಯೂಟಿ ಬೀಳುತ್ತೆ, ನಮ್ಮ ಏರಿಯಾದಲ್ಲಿ ಬೀಳಲ್ಲ. ಇವತ್ತು ನಾನು 9:30ಗೆ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿನ. ಇವಾಗ ಟೈಮ್ ಬಂದು 12 ಗಂಟೆ. ಸೊ ಇವತ್ತು ನಮ್ಮ ಯಾತ್ರೆಯಲ್ಲಿ ಫಸ್ಟ್ ಟೈಮ್ ಡ್ಯೂಟಿ ಮಾಡಿದ್ದೀನಿ. ತುಂಬ ವರ್ಷಗಳೇ ಆಗೋಯಿತು ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಮಾಡಿ, ಇವಾಗ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ಊಬರು ಮತ್ತು ಓಲೋ ಅದು ಬಿಟ್ಟರೆ ನಾನು ಇನ್ನು ರ್ಯಾಪಿಡೆಲ್ಲ ಯೂಸ್ ಮಾಡಲ್ಲ, ನಮ್ಮ ಯಾತ್ರೆ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಯಾತ್ರೆಯಲ್ಲಿ 100% ಏನು ಮೀಟ್ರ್ ಚಾರ್ಜ್ ಇದೆಯೋ ಅದನ್ನು ಕೊಡ್ತಾಯಿದ್ದಾನೆ. ಆದರೆ ಓಲಾದಲ್ಲಿ ಕಮ್ಮಿ ಕೊಡ್ತಾನೆ, ಊಬರಲ್ಲಿ ಕಮ್ಮಿ ಕೊಡ್ತಾನೆ. ಊಬರಲ್ಲಿ ಕೆಲವೊಂದು ಟೈಮಲ್ಲಿ ಕರೆಕ್ಟಾಗಿ ಕೊಡ್ತಾನೆ, ಓಲಾದಲ್ಲಿ ಪೂರ್ತಿ ಕಮ್ಮಿನೇ ಕೊಡ್ತಾನೆ. 1.5 ಕೊಡೋದೇ ಇಲ್ಲ. 99% 1.5 ಕೊಡೋಲ್ಲ. 50 ರೂಪಾಯಿ 60 ರೂಪಾಯಿ, 10 ಕಿಲೋಮೀಟ್ರಿಗೆ 205 ರೂಪಾಯಿ ಆ ಥರ ಕೊಡ್ತಾನೆ. ಅಂದರೆ 10 ಗಂಟೆ 10:30 ಮೇಲೆ ಅಷ್ಟೇ ಕೊಡೋದು. 10 ಕಿಲೋಮೀಟ್ರಿಗೆ 205 ರೂಪಾಯಿ, 250 ರೂಪಾಯಿ, ಇಲ್ಲ 210 ರೂಪಾಯಿ ಆ ಥರ ಕೊಡ್ತಾನೆ. ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ರೆ ಜಾಸ್ತಿ ಇರುತ್ತೆ, ಕಮ್ಮಿ ಇರೋಲ್ಲ. ಅದು ಇವನು ಮಾತ್ರ ಕೊಡೋದು ಕಮ್ಮಿ. ಆಮೇಲೆ ಕಿಲೋಮೀಟ್ರನ್ನ ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತಾನೆ. ನಮಗೆ ಇಲ್ಲಿ ಹಾಕಿದಾಗ 8 ಇರುತ್ತೆ, ಅಲ್ಲಿ OTP ಹಾಕಿದ್ಮೇಲೆ 11 ಇಲ್ಲ 8 ಹಂಗಾಗುತ್ತೆ. ನಾವು ಕಿಲೋಮೀಟ್ರನ್ನ ಕಮ್ಮಿ ಮಾಡಿ ಓಡಿಸಿದ್ರೂ ಸಹ ಒಂದೊಂದು ಕಿಲೋಮೀಟ್ರು ಡಿಫ್ರೆನ್ಸ್ ಬರ್ಬೋದು. ಆದರೆ ತುಂಬ ಡಿಫ್ರೆನ್ಸ್ ಬರುತ್ತೆ ಓಲಾದಲ್ಲಿ. ಊಬರಲ್ಲಿ ನಾವು ಸುತ್ತಾಡ್ಕೊಂಡು ಹೋಗೋ ಬದಲು ಕಮ್ಮಿಯಾಗಿ ಓಡಿಸಿದ್ರೆ ಕಿಲೋಮೀಟ್ರನ್ನ ಅದಕ್ಕೆ ಕಮ್ಮಿ ದುಡ್ಡು ಕೊಡ್ತಾನೆ. ಆಮೇಲೆ ನಾವು ಜಾಸ್ತಿ ದುಡ್ಡು ಸುತ್ತಾಡ್ಕೊಂಡು ಅಥವಾ 2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ದುಡ್ಡು ಕೊಡೋಲ್ಲ ಊಬರಲ್ಲಿ. ಸೊ ನಾನು ಇವತ್ತು ನಮ್ಮ ಯಾತ್ರೆನ ಮಾಡಿದೆ. ಮೊನ್ನೆ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲೂ ಸಹ ನೋಡಿದೆ, ನಮ್ಮ ಯಾತ್ರೆ ಇದರಲ್ಲೆಲ್ಲ ಕರೆಕ್ಟಾಗಿ ಕೊಡ್ತಾಯಿದ್ದಾನೆ, ಓಲಾದಲ್ಲಿ ಕಮ್ಮಿ ಕೊಡ್ತಾಯಿದ್ದಾನೆ ಅಂತ ಹೇಳಿದ್ರು. ಸೊ ನಾನಿವತ್ತು ಟ್ರೈ ಮಾಡಿದೆ. ನೆನ್ನೆನೂ ಭಾನುವಾರ ಗಾಡಿ ಓಡಿಸ್ದೆ, ನೆನ್ನೆನೂ ಟ್ರೈ ಮಾಡಿದೆ, ತುಂಬ ಕಮ್ಮಿ ಕೊಡ್ತಾಯಿದ್ದಾನೆ ನೈಟಲ್ಲಿ. ಸೊ ಓಲಾದಲ್ಲಿ ಓಡಿಸುವಾಗ ನೋಡ್ಕೊಂಡು ಓಡಿಸಿ, ಕರೆಕ್ಟಾಗಿ ತಿಳ್ಕೊಂಡು ಅಥವಾ ನೋಡ್ಕೊಂಡು ಓಡಿಸಿ, ಗೊತ್ತಾಗುತ್ತೆ ನಿಮಗೇ. ಸೊ ಇವತ್ತು 9:30ಗೆ ಸ್ಟಾರ್ಟ್ ಮಾಡಿ 12 ಗಂಟೆ 10:30 11 2 ಅವರ್ ಡ್ಯೂಟಿ ಮಾಡಿದ್ದೀನಿ. 2.5 ಅವರಿಗೆ ನಾನು ಮಾಡಿರೋಂಥ ಅರ್ನಿಂಗ್ಸ್ ಏನಪ್ಪ ಅಂದರೆ 500 ರೂಪೀಸ್ ಮಾಡ್ಕೊಂಬಂದಿದ್ದೀನಿ. ಟೋಟಲ್ಲು ಒಂದು 45-50 ಕಿಲೋಮೀಟ್ರ್ ಹತ್ರ ಓಡಿಸಾಡಿದ್ದೀನಿ. ಹೆಚ್ಚು ಕಮ್ಮಿ ಅದರಲ್ಲಿ ಸ್ವಲ್ಪ ಖಾಲಿನೇ ಬಂದಿದ್ದೀನಿ ಬಿಡಿ. ಈಗ ಮನೆಗೆ ಬಸವನಗುಡಿಯಿಂದ ಖಾಲಿ ಬಂದೆ. ಬಸವನಗುಡಿಯಲ್ಲಿ ತುಂಬ ಡ್ಯೂಟಿಗಳು ಬೀಳ್ತಾಯಿತ್ತು ಇವತ್ತು. ಬಸವನಗುಡಿ ಮತ್ತು ಬನಶಂಕರಿ ಇಲ್ಲೆಲ್ಲ ತುಂಬ ಡ್ಯೂಟಿ ಬೀಳ್ತಾಯಿತ್ತು. ಸೊ ನಾನೇನೇ ಮಾಡೋಕ್ಕೆ ಹೋಗಿಲ್ಲ, ಮನೆಗೆ ಬಂದುಬಿಟ್ಟೆ ಟೈಮ್ ಆಯಿತು ಅಂತ. ಮಾಡೋರು ನೈಟಲ್ಲಿ ಸಿಟಿ ಒಳಗಡೆ ಡ್ಯೂಟಿ ಮಾಡಿ ನಮ್ಮ ಏರಿಯಾ ಕಡೆ ಅಥವಾ ಮನೆ ಹತ್ರ ಎಲ್ಲೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳ್ತಾ, ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ, ನನಗೆ ಗೊತ್ತಿರೋಂಥದ್ದು ನಾನು ಹೇಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.